ಇನ್ನು ರಾಜ್ಯದಾದ್ಯಂತ ಮಹಾ ಜಲಕ್ಷಾಮ ಹೇಗಿದೆ ಅನ್ನೋದನ್ನ ಇಂಚಿಂಚು ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ತೆರೆದಿಡುವ ಕೆಲಸವನ್ನ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾನೆ ಬಂದಿದೆ, ಸರಣಿಯಾಗಿ ಮಾಡ್ತಾನೆ ಬಂದಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದಾದ್ಯಂತ ಬರದ ಪರಿಸ್ಥಿತಿ ಹೇಗಿದೆ, ಕುಡಿಯೋ ನೀರಿಗೆ ಬವಣೆ ಹೇಗಿದೆ, ರಾಜ್ಯದ ಜನ ಯಾವ ಸ್ಥಿತಿಯಲ್ಲಿದ್ದಾರೆ ಎಲ್ಲವನ್ನ ಪಿನ್ ಟು ಪಿನ್ ಆಗಿ ಗ್ರೌಂಡ್ ರಿಪೋರ್ಟ್ನ ಮೂಲಕ ನಿಮ್ಮ ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ಇರಿಸ್ತಾನೆ ಬಂತು. ಬರಗಾಲ ನಿರ್ವಹಣೆಗೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸನ್ನದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ತೀವ್ರ ಬರಗಾಲದ ಕಾಟ ಎದುರಾಗಬಹುದು. 7,400 ಹಳ್ಳಿ, 1,315 ವಾರ್ಡ್ನಲ್ಲಿ ಸಮಸ್ಯೆ ಆಗಬಹುದು, ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅಂತ ಅಂದಾಜು ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಅಂತ ಅಂದಾಜು ಮಾಡಿದ್ದೀವಿ, ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈಗಾಗಲೇ 224 ತಾಲೂಕುಗಳಲ್ಲಿ ಬರದ ಘೋಷಣೆ ಆಗಿದೆ. ಆದರೆ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಭಾಗದಲ್ಲಿ, ಪ್ರತಿಯೊಂದು ತಾಲೂಕು ಜಿಲ್ಲೆಗಳಲ್ಲೂ ಕೂಡ ಕುಡಿಯೋ ನೀರಿಗೆ ಬವಣೆ ಏರ್ಪಟ್ಟಿದೆ. ಇವಲ್ಲಿ ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಅದರ ಜೊತೆಗೆ ವಿಸ್ತಾರ ನ್ಯೂಸ್ ಒಂದು ಅಭಿಯಾನವನ್ನು ಕೂಡ ಮಾಡಿತ್ತು. ಇದು ವಿಸ್ತಾರ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸುಮಾರು ನಾವು ಈಗಾಗಲೇ ಒಂದು ಅಂದಾಜು ಮಾಡಿದ್ದಾರೆ, 7,400 ಹಳ್ಳಿಗಳಲ್ಲಿ ತೊಂದರೆ ಆಗಬಹುದು, 1,115 ವಾರ್ಡ್ಗಳಲ್ಲಿ ತೊಂದರೆ ಆಗಬಹುದು ಅಂತ ಇದು ಮಾಡಿದ್ದಾರೆ, ಅಂದಾಜು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಷ್ಟು 7,400 ಗ್ರಾಮಗಳಲ್ಲಿ ಮತ್ತೆ 1,115 ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು. ಅಷ್ಟು ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆಗೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ದಟ್ ಇಸ್ ದಿ ಕಾಂಟಿಜೆನ್ಸಿ ಪ್ಲಾನ್. 7,408 ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು, 1,115 ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು. ಅದಕ್ಕೆ ಈಗಾಗಲೇ ಕೆಲವು ಖಾಸಗಿ ಬೋರ್ವೆಲ್ಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಹೊಸ ಬೋರ್ವೆಲ್ಗಳು ತೋಡಬೇಕಾದ್ರೆ ಅನಿವಾರ್ಯವಾಗಿ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತೆ ಟ್ಯಾಂಕರ್ಗಳ ಮೂಲಕ ನೀರು ಕೊಡಬೇಕಾದದ್ದು ಕೂಡ ಮಾಡ್ತಾರೆ. ಈಗಾಗಲೇ ನಮ್ಮ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಎಲ್ರಿಗೂ ಬಹಳ ಸ್ಟ್ರಿಕ್ಟ್ ಆಗಿ BBMPನಲ್ಲಿ ನೀವು ಈಗಲೇ ಎಲ್ಲ ಟ್ಯಾಂಕರ್ಗಳನ್ನು ಮತ್ತೆ ವಾಟರ್ ಸೋರ್ಸ್ಗಳನ್ನು ಇದು ಮಾಡ್ಕೋಬೇಕು ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ. ಸುಮಾರು ನಾವು ಈಗಾಗಲೇ ಒಂದು ಅಂದಾಜು ಮಾಡಿ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ಲಾನ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇಡೀ ಸಮಸ್ಯೆಯನ್ನು ಬಗೆಹರಿಸಬೇಕು, ಅದಕ್ಕೆ ಬೇಕಾದಂತ ಪ್ಲಾನ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. 204 ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡ್ತಾ ಇದ್ದೀವಿ. ಇವಾಗ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. 596 ಖಾಸಗಿ ಬೋರ್ವೆಲ್ ಮೂಲಕ ನೀರು ಪೂರೈಕೆ ಆಗ್ತಾ ಇದೆ. BBMPಯಲ್ಲೂ 120 BBMP ಟ್ಯಾಂಕರ್ ಇದೆ. BWSSBಯ 232 ಟ್ಯಾಂಕರ್ ಇದೆ. ಆ ಮೂಲಕ ನಾವು ನೀರು ಪೂರೈಕೆ ಮಾಡ್ತಾ ಇದ್ದೀವಿ. 20 ನಗರ ಪ್ರದೇಶದಲ್ಲಿ 96 ವಾರ್ಡ್ಗಳಿಗೆ ನೀರು ಪೂರೈಕೆ ಆಗ್ತಾ ಇದೆ. 96 ವಾರ್ಡ್ಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸ್ತಾ ಇದ್ದೀವಿ. ಖಾಸಗಿ ಬೋರ್ವೆಲ್ ಜೊತೆ ಒಪ್ಪಂದ ಮಾಡಿಕೊಳ್ಳಬೇಕು. ಖಾಸಗಿ ಬೋರ್ವೆಲ್ನವರು ಹಣ ಕೊಟ್ಟು ನೀರು ಪಡೆಯಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡೋದಕ್ಕೆ ಸೂಚಿಸಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಟ್ಯಾಂಕರ್ನವರು ಎಷ್ಟು ಹಣ ಪಡಿತಾ ಇದ್ದಾರೆ, ಅದನ್ನು ರೆಗ್ಯುಲೇಟ್ ಮಾಡೋದು ಯಾರು? ಅವರಿಗೆ ಬೇಕಾದ ರೀತಿಯಲ್ಲಿ ಹಣ ಪಡಿತಿದ್ದಾರೆ. ಅದ್ರ ಬಗ್ಗೆನೂ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿತ್ತು. ನಾನು ಕೆಲವು ಕಡೆ ಒಂದು ನಮ್ಮ ಸರ್ಕಾರದ ಬೋರ್ವೆಲ್ಗಳು ಅವನ್ನ ಆಳ ಮಾಡ್ತಕ್ಕಂಥದ್ದು ಇರ್ಬೋದು, ಅದಕ್ಕೆ ಪೈಪ್ಲೈನ್ಗಳು ಹಾಕ್ಬಿಡ್ತಕ್ಕಂಥದ್ದು ಇರ್ಬೋದು, ಫ್ಲಶಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು, ಅದನ್ನು ಮಾಡಬೇಕು. ಎರಡನೇದು ಖಾಸಗಿ ಬೋರ್ವೆಲ್ಗಳನ್ನು ತಗೊಂಡು ಅವರಿಗೆ
ಖಾಸಗಿ ಬೋರ್ವೆಲ್ನವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅವರಿಗೆ ಹಣ ಪಾವತಿ ಮಾಡಬೇಕು, ಆ ನೀರನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಮೂರನೇದು ಟ್ಯಾಂಕರ್ಗಳ ಮೂಲಕ ನೀರು ಕೊಡಬೇಕು. ಎಲ್ಲಿ ಬೋರ್ವೆಲ್ಗಳು ನೀರು ಬರ್ತದೆ ಅನಿವಾರ್ಯವಾಗಿ ಹೊಸ ಬೋರ್ವೆಲ್ಗಳನ್ನು ತೋಡಬೇಕಾದರೆ ಅವುಗಳನ್ನು ತೋಡಿಸ್ತಕ್ಕಂಥದ್ದಕ್ಕೂ ಕೂಡ ಸಿಇಒಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಇದಕ್ಕೋಸ್ಕರ ಅಡಿಷನಲ್ ಆಗಿ 70 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. 31 ಜಿಲ್ಲೆಗಳಿದ್ದಾವೆ, 70 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೀವಿ. 140 plus 70. 140 plus 70. 210. ಸೊ 210 ಕೋಟಿ ಈ ಹೊಸ ಬೋರ್ವೆಲ್ಗಳನ್ನು ತೋಡಲಿಕ್ಕೆ ದುಡ್ಡಿಗೆ ತೊಂದರೆ ಇಲ್ಲ. ಆದರೆ ಅನಿವಾರ್ಯ ಆದಾಗ ಮಾತ್ರ ತೋಡಿಸ್ಬೇಕು. ಎಲ್ಲಿ ಖಾಸಗಿ ಬೋರ್ವೆಲ್ಗಳು ಸಿಗಲ್ಲ, ಎಲ್ಲಿ ನಮ್ಮ ಮೂಲಕ ನಮ್ಮ ನೀರು ಬೋರ್ವೆಲ್ಗಳ ಮೂಲಕ ನೀರು ಕೊಡಕ್ಕೆ ಆಯ್ತಾ ಇಲ್ಲ, ಮತ್ತೆ ಟ್ಯಾಂಕರ್ಗಳ ಮೂಲಕ ನೀರು ಕೊಡಕ್ಕಾಗ್ತಾ ಇಲ್ಲ, ಅಂತ ಕಡೆ ಬೋರ್ವೆಲ್ಗಳು ಅಗತ್ಯ ಬಿದ್ದರೆ ಬೋರ್ವೆಲ್ಗಳನ್ನು ತೋಡಿಸ್ಲಿಕ್ಕೆ ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದೀವಿ. ಯಾಕಂದ್ರೆ ಇದು NDRF ನಲ್ಲಿ ಬರಲ್ಲ, SDRF ನಲ್ಲಿ ಬರಲ್ಲ. ಇದು ನಮ್ಮ ಸರ್ಕಾರದಿಂದ ಕೊಡೋದು ದುಡ್ಡು. ಬೋರ್ವೆಲ್ಗಳು ತೋಡಿಸ್ಕೊಡ್ತಕ್ಕಂಥದ್ದನ್ನ ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಸೊ ನಾನು ಕೆಲವು ಹನುಮಂತು, ಕಳೆದ 1 ತಿಂಗಳಿನಿಂದ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಎಂಥ ಸಮಸ್ಯೆ ಇದೆ ಅಂತ ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟ್ನ ಮೂಲಕ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡಿತು. ಕೊನೆಗೂ 1 ತಿಂಗಳ ನಂತರ ಸರ್ಕಾರ ಎಚ್ಚೆತ್ತಂತೆ ಕಾಣಿಸ್ತಾ ಇದೆ ಅಂತ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಈ ಸಂದರ್ಭದಲ್ಲಿ. ಖಂಡಿತ ವಾಸುದೇವ್, ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಎದುರಿಸ್ತಾ ಇರುವಂಥದ್ದು. ಒಂದು ಕಡೆಗೆ ಹಳ್ಳಿ ಪ್ರದೇಶಗಳಲ್ಲೂ ಕೂಡ ಒಂದು ಕುಡಿಯುವ ನೀರಿನ ಸಮಸ್ಯೆ, ಅದರ ಜೊತೆಗೆ ಜಾನುವಾರುಗಳಿಗೆ ಮೇವಿನ ಸಮಸ್ಯೆನೂ ಕೂಡ ಎದುರಿಸ್ತಾ ಇರುವಂಥದ್ದು. ಮುಂಬರುವಂತಹ ದಿನಗಳಲ್ಲಿ ಅದು ಹೆಚ್ಚು ತೀವ್ರತೆಯನ್ನು ಪಡ್ಕೊಳ್ಬೋದು, ಹೆಚ್ಚು ಅಭಾವ ಸೃಷ್ಟಿ ಆಗ್ಬೋದು ಅನ್ನೋಂಥ ಕಾರಣಕ್ಕಾಗಿ ಈಗ ಸರ್ಕಾರ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂಥದ್ದು. ಇದು ಹಳ್ಳಿ ಪ್ರದೇಶಗಳಲ್ಲಾದರೆ, ಸಿಟಿ ಲೆವೆಲಲ್ಲಿ ಅದರಲ್ಲೂ ಬೆಂಗಳೂರಿನ ಮಟ್ಟಕ್ಕೆ ನೋಡೋದಾದರೆ ಬೆಂಗಳೂರಿನಲ್ಲೂ ಕೂಡ ಕುಡಿಯುವ ನೀರಿನ ವಿಚಾರಕ್ಕೆ ಸಾಕಷ್ಟು ಅಭಾವವಾಗ್ಬೋದು ಅನ್ನೋ ಕಾರಣಕ್ಕಾಗಿ ನಿನ್ನೆ DCM DK ಶಿವಕುಮಾರ್ ಅವರು ಕೂಡ BBMPಯಲ್ಲೇ ಸಭೆಯನ್ನ ಮಾಡಿದ್ರು. ಇವತ್ತಿನ ಸಭೆಯಲ್ಲೂ ಕೂಡ ಒಂದಷ್ಟು ಮಹತ್ವದ ಚರ್ಚೆಗಳಾಯಿತು. ರಾಜ್ಯಾದ್ಯಂತ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಒಂದು, ಸಹಜವಾಗಿಯೇ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ಆಗಬಾರದು ಅನ್ನೋ ಕಾರಣಕ್ಕಾಗಿ ನೀವು ಇವತ್ತಿನ CM ಸಿದ್ದರಾಮಯ್ಯ ಮತ್ತು ಉಸ್ತುವಾರಿ ಸಚಿವರುಗಳು ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಡೆಸಿದಂತಹ ಒಂದು ಸಭೆ, ಏನು ವಿಡಿಯೋ ಸಂವಾದದ ಸಭೆ ಏನಿದೆ, ಆ ಒಂದು ಸಭೆಯಲ್ಲಿ CM ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ಕೊಟ್ಟಿರುವಂತದ್ದು. ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ, ಯಾವುದೇ ಸಂದರ್ಭ ಬಂದ್ರೂ ಕೂಡ ನೀರಿನ ಸಮಸ್ಯೆ ಆಗಬಾರದು, ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೀವ್ರಗತಿಯಲ್ಲಿ ತೆಗೆದುಕೊಳ್ಬೇಕು ನೀವು ಅನ್ನೋ ಸೂಚನೆಗಳನ್ನ ಕೊಟ್ಟಿರುವಂತದ್ದು. ಮತ್ತೆ ಸರ್ಕಾರದಿಂದನೂ ಕೂಡ ಹಣ ಕೊಡ್ತೀವಿ ಅಂತ ಮಾಡಿರುವಂತದ್ದು. ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ, ಇಲ್ಲಿ ಒಂದು ಖಾಸಗಿ ಬೋರ್ವೆಲ್ಗಳ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಈಗ ಸರ್ಕಾರ ಹೇಳದಂತೆ, ಕಂದಾಯ ಸಚಿವರು ಮತ್ತೆ CM ಸಿದ್ದರಾಮಯ್ಯ ಅವರು ಹೇಳದಂತೆ ಕೆಲವೊಂದು ಖಾಸಗಿ ಬೋರ್ವೆಲ್ಗಳ ಜೊತೆಗೆ ಈಗಾಗಲೇ ಮಾತುಕತೆ ಆಗಿದೆ ಅನ್ನೋದು. ಆದ್ರೆ ಎಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಪ್ರಾರಂಭ ಆಗುತ್ತೋ ಅಲ್ಲಿ ಈ ಒಂದು ಪ್ರಕ್ರಿಯೆ ಶುರು ಆಗಿದೆಯಾ ಅನ್ನೋಂಥದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆಗೆ ಟ್ಯಾಂಕರ್ಗಳ ಮೂಲಕ ನೀರನ್ನ ಸರಬರಾಜು ಮಾಡುವಂತ ವಿಚಾರಕ್ಕೆ ಬಂದಾಗ ಒಂದು ಟ್ಯಾಂಕರ್ಗೆ ಎಷ್ಟು ಪ್ರಮಾಣದ ಹಣವನ್ನ ನಿಗದಿ ಮಾಡಬೇಕು, ಎಷ್ಟು ಮಾಡ್ತಾರೆ ಅನ್ನೋಂಥದ್ದು ಕೂಡ ಈಗ ಜಿಲ್ಲಾಧಿಕಾರಿಗಳ ವಿವೇಚನೆಗೂ ಕೂಡ ಬಿಟ್ಟಿದೆಯೋ ಅಥವಾ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನೋಂಥ ಒಂದು ಕೂಡ ಆ ಒಂದು ಪ್ರಶ್ನೆಗೂ ಕೂಡ ಸರ್ಕಾರದ ಇನ್ನೂ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಆದ್ರೆ ಅಂತಿಮವಾಗಿ ಒಂದು ವಿಚಾರ ಇಲ್ಲಿ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಂತ ಹೇಳಿದ್ರೆ, ಮುಂಬರುವಂತಹ ದಿನಗಳಲ್ಲಿ ಸಾಕಷ್ಟು ತೀವ್ರತೆ ಹೆಚ್ಚಾಗುತ್ತೆ ಮತ್ತೆ ನೀರಿನ ಅಭಾವ ಕೊರತೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ನಿಭಾಯಿಸಬೇಕು ಅನ್ನೋ ಕಾರಣಕ್ಕಾಗಿ ಈಗ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ CEOಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ನಿಮಗೆ ಸರ್ಕಾರದಿಂದ ಏನೆಲ್ಲ ಕ್ರಮಗಳು ಬೇಕು, ಹಣ ಬೇಕು, ಅದನ್ನ ನಾವು ಕೊಡ್ತೇವೆ. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದಂತೆ ನೀವು ನೋಡ್ಕೊಳ್ಬೇಕು ಅಂತ ಇವತ್ತಿನ ಇತ್ತೀಚೆಗೆ ನಾವು ಒಂದು ವರದಿ ಮಾಡಿದ್ವಿ. ಒಂದು ಕಡೆ BBMPಯ ಬೋರ್ವೆಲ್ಗಳಿಂದ ಕದ್ದು ನೀರನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಖಾಸಗಿ ಅವರು ಅಂತ ಹೇಳಿ ಒಂದು. ಎರಡನೇದು, ಖಾಸಗಿಯ ಟ್ಯಾಂಕರ್ಗಳಿಗೆ ಎಷ್ಟಿದಾವೆ ಅವರು ಬೆಲೆ ನಿಗದಿ ಮಾಡಿಲ್ಲ ಅಂತ ಅವ್ರು ಬೇಕಾಬಿಟ್ಟಿ ಬೆಲೆ ಹೇಳ್ತಾ ಇದ್ದಾರೆ.
500 600 ಇದ್ದಿದ್ದು 1500 2000 ಸಿಗ್ತಾನೂ ಇಲ್ಲ. ಅವ್ರಿಗೊಂದು ಕಡಿವಾಣ ಹಾಕಬೇಕಾಗಿತ್ತು, ಆ ಕೆಲಸ ಆಗಿಲ್ವಲ್ಲ. ಖಂಡಿತ ವಾಸುದೇವ್, ಇದನ್ನೇ ಲಾಭ ಮಾಡಿಕೊಳ್ಳೋಕೆ ಕೆಲವೊಂದು ಖಾಸಗಿ ಟ್ಯಾಂಕರ್ ಮಾಲೀಕರೇನಿರುತ್ತೆ ಸಹಜವಾಗಿ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರೋಂಥದ್ದು. ಮತ್ತು ಸಹಜವಾಗಿ ನೀರು ಅಂದ ತಕ್ಷಣ ನೀರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಎಷ್ಟೋ ಜನ ಬೆಲೆ ಎಷ್ಟಾದ್ರೂ ಪರವಾಗಿಲ್ಲ ನಾವು ಕೊಟ್ಟು ತಗೊಳ್ತೀವಿ, ಅನಿವಾರ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರನ್ನ ಕರೆಸಿ ಅವರು ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇರೋಂಥದ್ದು. ಆದ್ರೆ ಇದೇ ಕಾರಣಕ್ಕಾಗಿನೇ ನಿನ್ನೆ DCM DK ಶಿವಕುಮಾರ್ ಹೇಳಿದ್ರು, ಯಾವೆಲ್ಲ ಟ್ಯಾಂಕರ್ಗಳೇನಿದಾವೆ ಅವೆಲ್ಲವೂ ಕೂಡ ಸರ್ಕಾರದ ಸ್ವತ್ತಿಗೆ ಬರಬೇಕು, ಮತ್ತೆ ಅವರೆಲ್ಲರೂ ಕೂಡ ನೋಂದಣಿ ಮಾಡ್ಕೊಳ್ಬೇಕು. ನೋಂದಣಿ ಮಾಡ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಅವುಗಳನ್ನ ರದ್ದು ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಎಚ್ಚರಿಕೆಯನ್ನ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಫಾಲೋ ಅಪ್ ಮಾಡ್ತಾರೆ, ಅದ್ರ ಜೊತೆಗೆ ಅವರನ್ನ ಕಂಡಿಡಿತಾರ, ಅವರಿಗೆ ಕಡಿವಾಣ ಆಗ್ತಾರ ಅನ್ನೋಂಥದ್ದು ಕೂಡ ಈಗ ಕಾದ್ ನೋಡಬೇಕಾಗಿದೆ ವಾಸುದೇವ್. ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.